ಇನ್ನು ಬೆಂಗಳೂರಿನ ಬನ್ನೇರುಘಟ್ಟ ಸಮೀಪದ ಬಸವನಪುರ ಗ್ರಾಮದಲ್ಲಿ ಒಂದು ವಿಚಿತ್ರ ಘಟನೆ ನಡೆದಿದೆ. ಏನಾ ವಿಚಿತ್ರ ಘಟನೆ ಅಂತ ಹೇಳಿದ್ರೆ, ಲವ್ವರ್ಗಾಗಿ ಮನೆ ಬಿಟ್ಟು ಹೋದಂಥ 3 ಮಕ್ಕಳ ತಾಯಿ ಅಂತ ಹೇಳಿ. ಲವ್ವರ್ಗಾಗಿ ಮನೆ ಬಿಟ್ಟು ಹೋದ 3 ಮಕ್ಕಳ ತಾಯಿ ಬನ್ನೇರುಘಟ್ಟ ಸಮೀಪದ ಬಸವನಪುರ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ಈಗ ಪಾಪ ಹೆಂಡತಿ ಲೀಲಾವತಿಗಾಗಿ ಪತಿರಾಯ ಮಂಜುನಾಥ್ ಕಣ್ಣೀರು ಹಾಕ್ತಾ ಇದ್ದಾನೆ. ಮಂಜುನಾಥ್ ಲೀಲಾವತಿ ಬಸವನಪುರದಲ್ಲಿ ವಾಸ ಮಾಡ್ತಾ ಇದ್ರು. ವಿಚಿತ್ರ ನೋಡಿ, 11 ವರ್ಷದ ಹಿಂದೆ ಪ್ರೀತಿಸಿ ಮದುವೆ ಆಗಿದ್ರು. ಇವರಿಬ್ಬರು ಕೂಡ ಪ್ರೀತಿಸಿ ಮದುವೆ ಆಗಿದ್ರು. 2 ಗಂಡು 1 ಹೆಣ್ಣು ಮಕ್ಕಳು. ಆಗಸ್ಟ್ 31ನೇ ತಾರೀಕು ಪ್ರಿಯಕರನ ಜೊತೆ ಓಡಿ ಹೋಗಿದ್ದಾಳೆ. ಲೀಲಾವತಿಯ ಲೀಲೆ ಇದು. ಲೀಲಾವತಿಯ ಲೀಲೆಗೆ ಈಗ ಪತಿರಾಯ ಕಣ್ಣೀರು ಹಾಕ್ತಾ ಇದ್ದಾನೆ. ನೋಡಿ ವಿಚಿತ್ರ, ಇದು ಪ್ರೀತಿ ಕುರುಡು ಅಂತ ಹೇಳ್ತಾರೆ. 11 ವರ್ಷದ ಹಿಂದೆ ಮಂಜುನಾಥ್ ಮತ್ತು ಲೀಲಾವತಿ ಪ್ರೀತಿಸಿ ಮದುವೆ ಆಗಿದ್ದರು. 3 ಮಕ್ಕಳು ಕೂಡ ಇದ್ದಾರೆ. ಗಮನಿಸ್ತಾ ಇದ್ದೀರಾ, 3 ಮಕ್ಕಳಿದ್ದಾರೆ. ಚೆನ್ನಾಗಿತ್ತು ಸಂಸಾರ. ಬಟ್ ಇದರ ನಡುವೆ ಬೇರೊಬ್ಬನ ಪರಿಚಯ ಆಗಿದೆ. ಲೀಲಾವತಿಗೆ ಬೇರೊಬ್ಬನ ಪರಿಚಯ ಆಗಿದೆ. ಆ ಪರಿಚಯ ಪ್ರೀತಿಗೆ ತಿರುಗಿಕೊಂಡಿದೆ. ಪ್ರೀತಿಗೆ ತಿರುಗಿದ ನಂತರ ಲೀಲಾವತಿ ಈಗ ಎಸ್ಕೇಪ್ ಇಲ್ಲ. ಒಂದು ಕಡೆ ಲೀಲಾವತಿ ಎಸ್ಕೇಪ್ ಆಗಿದ್ರೆ, ಮಂಜುನಾಥ್ ಗಮನಿಸ್ತಾ ಇದ್ದೀರಾ, ಗಂಡ ಪ್ರೀತಿಸಿ ಮದುವೆ ಆಗಿದ್ದ, ಜೀವನ ಪರ್ಯಂತ ಜೊತೆಯಲ್ಲಿ ಇಡ್ತಾಳೆ ಅಂತ ಅಂದ್ಕೊಂಡಿದ್ದೇನೋ. ಬಟ್ ಕೈಕೊಟ್ಟು ಹೋಗಿದ್ದಾಳೆ. ಕಣ್ಣೀರು ಹಾಕ್ತಾ ಇದ್ದಾನೆ ಮಂಜುನಾಥ್. ಏನೇ ಕಮ್ಮಿ ಮಾಡಿದೆ? ನನ್ನ ಕ್ಯಾಬಲ್ಲಿ ದುಡ್ಕೊಂಬಂದು 11 ವರ್ಷ ನೀನು ಸಾಕಿದ್ದೀನಿ. ನಾನು ಏನು ಕಮ್ಮಿ ಮಾಡಿದೆ ಚಿನ್ನಿ ನಿನಗೆ? ನಾನು ನಿನ್ನ ಮೇಲೆ ಅಷ್ಟೇ ಭರವಸೆ ಇಕ್ಕಿದ್ನಲ್ಲ ಚಿನ್ನಿ. ಬಂಗಾರಿ, ನನ್ನ ಮಕ್ಳಿಗೆ ಯಾರು ಇಲ್ಲ ಅಮ್ಮ, ನನಗೂ ಯಾರಿಲ್ಲ. ನೀನು ಹೋಗ್ಬಿಟ್ಟೆ ಅಮ್ಮ. ಏನಮ್ಮ ಮಾಡೋದು ಚಿನ್ನಿ? ಹೋಗ್ಬಿಟ್ಟಲ್ಲ ಕಣೆ, ಹೇಳಮ್ಮ. ತುಂಬ ಮನ್ಸು ಹೊಡೆದೋಗೈತೆ ಚಿನ್ನಿ. ಲೀಲಾ ಬಂದ್ಬಿಡೆ, ನನ್ನ ಮಾತು ಕೇಳಿ ಅಮ್ಮೋ. ಮಾಡ್ಬಿಟ್ಟಲ್ಲೇ, ಹೋಗ್ಬಿಟ್ಟಲ್ಲೇ ನನ್ ಬಿಟ್ಟು. ನಾನೇನು ತಪ್ಪು ಮಾಡಿದ್ನಮ್ಮ? ದುಡ್ಕೊಬಂದು ಹಾಕಿದ್ದೀನಲ್ಲ, ಎಬ್ಬೆಟ್ ಅನ್ಬಿಟ್ಟು ನನ್ನ ವ್ಯಾಪಾರಿಸ್ಬಿಟ್ಟಲ್ಲ. ಹೇಳೇ, ಯಾರನ್ನೆಲ್ಲ ತಗೊಂಡು ನಾನು ಚೆನ್ನಾಗಿದ್ದಲ್ಲೇ. ನನಗಿನ ಫ್ಲೇವರ್ ಯಾರಮ್ಮ ಇದ್ದಾರೆ? ನನ್ನ ಹೃದಯದಲ್ಲೇ ತುಂಬೋಗಿದ್ಯಮ್ಮ ನೀನು. ಲೀಲಾ, ನನ್ನ ಮನ್ಸಲ್ಲಿ ತುಂಬೋಗಿದೆ ಕಣೆ. ನನ್ನ ಲವರ್ ಅಮ್ಮ, ನನ್ನ ಉಡ್ಬಿ ನೀನು. ಯಾರ ಜೊತೆ ಸೇರ್ಬೇಡ ಅನ್ನೋದು ಅದಕ್ಕೆ ಅಮ್ಮ. ನೀನಂದ್ರೆ ನಾನು ತುಂಬಾ ಪ್ರಾಣ ಚಿನ್ನಿ. ಮೈ ಲವ್ ಅಮ್ಮಗಳು. ನಾನು ಈ ಮನೆಯಲ್ಲೇ ಇಡ್ರಿ, ನಾವು ಖಾಲಿ ಮಾಡ್ಕೊಂಡು ಒಡ್ರಪಲ್ಯಾಗ ಹೋಗಿ ಇಡ್ರಿ. ಆಮೇಲೆ ಸರಿ ಅಂತ ಇಲ್ಲಿ ಮಾಡ್ರಿ, ನಾವು ಮನೆ ಖಾಲಿ ಮಾಡ್ಕೊಂಡು ಆಮೇಲೆ ಸಂತಾನ ಜೊತೆಗೆ 2 ವರ್ಷ ಅಂತ ಇದು ಜೀವನ ಮಾಡ್ತಾವ್ರಿ ಇಬ್ರು. ಮಂದಿ ಮನೆಗೆಲ್ಲ ಬರ್ತಾರು. ಎಷ್ಟು ಗಂಟೆಗೆ ಬರೋನು? ಯಾವಾಗ? ನೈಟು 11:30ಗೆ 12 ಗಂಟೆಗೆ ಬರ್ತಾರು. ನೀನು ನೋಡ್ತಾ ಇದ್ದ? ನೀನು ಮಾತಾಡ್ತಾ ಇದ್ದ? ಅವನು ಏನಂತ ಮಾತಾಡ್ತಾ? ಅವ್ನು ಮಂದಿ ನಂಗೆ ಹೊಡಿತಾ ಇದ್ದ. ಕೋಲ್ ಎತ್ಕೊಳ್ಳೋದು ನನಗೆ ಹೊಡಿತಾ ಇದ್ದ. ಏನು ಕುಡಿತಾ ಇದ್ದ? ಸುಮ್ಮನೆ ಹೊರಿಯೋದು. ಸೋಫಾ ಮೇಲೆ ಕೂತ್ಕೊಂಡು ಚಪ್ಪಲಿಗಳೆಲ್ಲ ಮಂದಿ ಮನೆಗೆ ಚಪ್ಪಲಿಗಳೆಲ್ಲ ಅವ್ರಿಗೆಲ್ಲ ಬಿಟ್ಟು ಎಲ್ಲ ಇದು ಮಾಡ್ತಾ ಇದ್ದ. 3 ಜನನೂ ಹೊಡಿತಾ ಇದ್ದ. ಸುಮ್ಮನೆ ಕೋಲ ಇಕ್ಕಿತ್ತು, ಸೋಫಾ ಮೇಲೆನೇ ಇತ್ತು, ಕೋಲ್ ಎತ್ಕೊಂಡು ಹೊಡಿತಾ ಇದ್ದ ನನಗೆ. ನಿಮ್ಮಮ್ಮ ಏನು ಕೇಳ್ತಾ ಇರ್ಲಿಲ್ವಾ ಯಾಕೆ ಹೊಡಿತೀಯ ಅಂತ? ಅವಾಗ ಅಪ್ಪ ಫೋನ್ ಮಾಡಿ